ಹರೇ ಕೃಷ್ಣ. ಶ್ರೀಮದ್ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಮೊದಲನೆಯ ಸರ್ಗ. ನಾರದರು ವಾಲ್ಮೀಕಿ ಮುನಿಗಳಿಗೆ ರಾಮಚರಿತ್ರವನ್ನು ಸಂಕ್ಷೇಪವಾಗಿ ವಿವರಿಸಿದುದು. ತಪಸ್ವಿಗಳಾದ ವಾಲ್ಮೀಕಿ ಮಹರ್ಷಿಗಳು ತಪಸ್ಸಿನಲ್ಲಿ ಮತ್ತು ಸ್ವಾಧ್ಯಾಯದಲ್ಲಿ ನಿರತರಾದ ಮಾತು ಬಲ್ಲವರಲ್ಲಿ ಶ್ರೇಷ್ಠರಾದ ನಾರದ ಮುನಿವರ್ಯರನ್ನು ಅರ್ಘ್ಯ ಪಾದ್ಯಾದಿಗಳಿಂದ ಪೂಜಿಸಿ ಹೀಗೆ ಪ್ರಶ್ನಿಸಿದರು. ನಾರದ ಮುನಿಗಳೇ, ಈಗ ಲೋಕದಲ್ಲಿ ಸಕಲ ಕಲ್ಯಾಣ ಗುಣಗಳಿಂದ ಕೂಡಿರುವ ವೀರ್ಯವಂತನು, ಧರ್ಮಜ್ಞನು, ಕೃತಜ್ಞನು, ಸತ್ಯಭಾಷಿಯು, ದೃಢವ್ರತನಿಷ್ಠೆ ಉಳ್ಳವನು ಯಾರು ಇರುವನು? ಸದಾಚಾರದಿಂದ ಯುಕ್ತನು, ಸಕಲ ಪ್ರಾಣಿಗಳ ಹಿತಸಾಧಕನು, ಸಕಲ ವಿದ್ಯಾಪಾರಂಗತನಾದ ವಿದ್ವಾಂಸನು, ಸರ್ವ ಕಾರ್ಯ ಸಮರ್ಥನು, ಏಕಮಾತ್ರ ಪ್ರಿಯದರ್ಶನ ಪುರುಷನು ಯಾರು ಇರುವನು? ಮನಸ್ಸಿನ ಮೇಲೆ ಅಧಿಕಾರವಿರುವವನು, ಕೋಪವನ್ನು ಗೆದ್ದವನು, ಸಾಟಿಯಿಲ್ಲದ ಕಾಂತಿಯುಕ್ತನು, ಯಾರನ್ನು ನಿಂದಿಸದೇ ಇರುವವನು ಯಾರಿದ್ದಾರೆ? ಕುಪಿತನಾಗಿ ಯುದ್ಧಕ್ಕೆ ನಿಂತರೆ ದೇವತೆಗಳು ಸಹ ಎದುರುವಂತಹವನು ಯಾರು ಇರುವನು? ಮಹರ್ಷಿಯೇ, ನಾನು ಇದನ್ನು ಕೇಳಲು ಬಯಸುತ್ತಿರುವೆನು. ಇದರ ಕುರಿತು ನನಗೆ ಬಹಳ ಉತ್ಸುಕತೆ ಇದೆ. ಇಂತಹ ಮಹಾಪುರುಷನ ಕುರಿತು ತಿಳಿಸಲು ತಾವು ಸಮರ್ಥರಾಗಿರುವಿರಿ. ದಯವಿಟ್ಟು ತಿಳಿಸಿರಿ. ಮಹರ್ಷಿ ವಾಲ್ಮೀಕಿಗಳ ಈ ಪ್ರಶ್ನೆಗಳನ್ನು ಕೇಳಿ 3 ಲೋಕಗಳ ಪ್ರತ್ಯಕ್ಷ ಜ್ಞಾನವುಳ್ಳ ನಾರದರಿಗೆ ಬಹಳ ಸಂತೋಷವಾಯಿತು. ವಾಲ್ಮೀಕಿಗಳನ್ನು ಸಂಬೋಧಿಸುತ್ತಾ ನಾರದರು ಹೇಳತೊಡಗಿದರು. ಮಹರ್ಷಿಗಳೇ, ನೀವು ಅನೇಕ ಗುಣಗಳನ್ನು ವರ್ಣಿಸಿರುವಿರಿ. ಸಕಲ ಗುಣ ಪರಿಪೂರ್ಣನಾದ ಓರ್ವ ನರಪುಂಗವನ ವಿಷಯವನ್ನು ಜ್ಞಾನದಿಂದ ತಿಳಿದು ಹೇಳುವೆನು, ಕೇಳಿರಿ. ವೈವಸ್ವ ಮನುವಿನ ಜ್ಯೇಷ್ಠ ಪುತ್ರನಾದ ಇಕ್ಷ್ವಾಕುವಿನ ವಂಶದಲ್ಲಿ ಉತ್ಪನ್ನನಾದ ರಾಮ ಎಂದು ಜನರು ಹೊಗಳುತ್ತಿರುವ ಪುರುಷನು ನೀನು ಕೇಳಿದ ಸಕಲ ಲಕ್ಷಣಗಳಿಂದ ಪರಿಪೂರ್ಣನಾಗಿರುವನು. ಅವನು ಮನಸ್ಸನ್ನು ವಶದಲ್ಲಿ ಇಟ್ಟುಕೊಂಡು ಮಹಾಬಲಶಾಲಿಯು, ಕಾಂತಿಯುಕ್ತನು, ಧೈರ್ಯವಂತನು ಮತ್ತು ಜಿತೇಂದ್ರಿಯನು ಆಗಿರುವನು. ಅವನು ಮಹಾಬುದ್ಧಿವಂತನು, ನೀತಿ ಕೋವಿದನು, ಉತ್ತಮ ವಾಗ್ಮಿಯು, ಶೋಭಾ ಸಂಪನ್ನನು, ಶತ್ರು ಸಂಹಾರಕನೂ ಆಗಿರುವನು. ಇದು ಅವನ ಕಲ್ಯಾಣ ಗುಣಗಳು. ಅವನ ಶರೀರ ಲಕ್ಷಣಗಳನ್ನು ಕೇಳಿರಿ. ರಾಮನು ಎತ್ತರವಾದ ಹೆಗಲಿನಿಂದ ಕೂಡಿದವನು, ಭುಜಗಳು ದುಂಡಾಗಿವೆ, ಶಂಖದಂತೆ ಕೊರಳು ಉಳ್ಳವನು, ಪುಷ್ಪವಾದ ಗದ್ದ ಉಳ್ಳವನಾಗಿರುವವನು. ಅವನಿಗೆ ವಿಶಾಲವಾದ ಉಬ್ಬಿದ ಎದೆ ಇರುವುದು. ಅವನು ಮಹಾಧನಸ್ಸನ್ನು ಧರಿಸುತ್ತಾನೆ. ಶ್ರೀರಾಮನ ಹೆಗಲುಗಳ ಸಂಧಿ ಪ್ರದೇಶವು ತುಂಬಿಕೊಂಡು ಮೂಳೆಗಳು ಕಾಣದಂತಾಗಿದೆ. ಅವನು ಒಳಗಿನ ಅರಿಷಡ್ವರ್ಗಗಳನ್ನು ಹಾಗೂ ಹೊರಗಿನ ಶತ್ರುಗಳನ್ನು ದಮನ ಮಾಡಿರುವನು. ಅವನ ಬಾಹುಗಳು ಮಂಡಿಯವರೆಗೆ ನೀಳವಾಗಿರುವವು. ಅವನ ಮಸ್ತಕ ಸುಂದರವಾಗಿದ್ದು ಲಲಾಟ ಭವ್ಯ ವಿಶಾಲವಾಗಿದೆ ಹಾಗೂ ನಡಿಗೆಯು ಗಜಗಮನದಂತೆ ಮನೋಹರವಾಗಿದೆ. ರಾಮನ ಶರೀರವು ಹೆಚ್ಚು ಎತ್ತರವೂ ಅಲ್ಲದ ಕುಳ್ಳವೂ ಅಲ್ಲದ ಮಧ್ಯಮವಾಗಿದೆ. ಅವನ ಶರೀರದ ಅಂಗಾಂಗಗಳು ಯುಕ್ತ ಪ್ರಮಾಣದಲ್ಲಿವೆ. ವರ್ಣ ಶ್ಯಾಮಲವಾಗಿದೆ, ಮಹಾ ತೇಜಸ್ವಿಯಾಗಿರುವನು. ಅವನ ವಕ್ಷಸ್ಥಳ ಮಾಂಸಲವಾಗಿ ಉಬ್ಬಿರುವುದು. ಪದ್ಮ ಪತ್ರದಂತೆ ಕಣ್ಣುಗಳು ವಿಶಾಲವಾಗಿವೆ. ಯಾವಾಗಲೂ ಅನುಪಮ ದೇಹ ಕಾಂತಿಯಿಂದ ಕೂಡಿದ್ದು ಸಕಲ ವಿಧವಾದ ಶುಭ ಸೂಚಕ ಚಿಹ್ನೆಗಳಿಂದ ಕೂಡಿರುವನು. ಅವನು ಧರ್ಮಸ್ವರೂಪನು, ಧರ್ಮವನ್ನು ತಿಳಿದವನು, ಸತ್ಯ ಪ್ರತಿಜ್ಞನು, ಪ್ರಜೆಗಳ ಹಿತದಲ್ಲಿ ತೊಡಗಿರುವನೂ ಆಗಿದ್ದಾನೆ. ಅವನು ಯಶಸ್ವಿಯೂ ಜ್ಞಾನಿಯೂ ಪವಿತ್ರನೂ ಜಿತೇಂದ್ರಿಯನೂ ಮನಸ್ಸನ್ನು ಏಕಾಗ್ರವಾಗಿ ಉಳ್ಳವನೂ ಆಗಿರುವನು. ಪ್ರಜಾಪತಿಯಂತೆ ಪಾಲಕನು, ಪೌರುಷ ಶ್ರೀ ಸಂಪನ್ನನು, ವೈರಿಗಳ ವಿಧ್ವಂಸಕನು, ಸಕಲ ಪ್ರಾಣಿಗಳ ಮತ್ತು ಧರ್ಮದ ರಕ್ಷಕನೂ ಆಗಿರುವನು. ಶ್ರೀರಾಮನು ಸ್ವಧರ್ಮ ಮತ್ತು ಸ್ವಜನರನ್ನು ರಕ್ಷಿಸುವವನಾಗಿದ್ದಾನೆ. ವೇದಾಂಗಗಳ ತತ್ವವನ್ನು ಬಲ್ಲವನು ಹಾಗೂ ಧನುರ್ವೇದದಲ್ಲಿಯೂ ಪ್ರವೀಣನಾಗಿರುವನು. ಸರ್ವಶಾಸ್ತ್ರಗಳ ತತ್ವಗಳನ್ನು ತಿಳಿದಿರುವವನು. ಅವನಿಗೆ ವಿಸ್ಮಯ ಎಂಬುದೇ ಇಲ್ಲ. ಪ್ರತಿಭಾ ಸಂಪನ್ನನಾಗಿರುವನು. ಉತ್ತಮ ಉಚ್ಚ ವಿಚಾರವಿದ್ದು
ಉದಾರ ಹೃದಯಿಯಾದ ಶ್ರೀರಾಮಚಂದ್ರನು ಮಾತುಕತೆಯಲ್ಲಿ ಕುಶಲನು ಮತ್ತು ಸಮಸ್ತ ಲೋಕಗಳಿಗೂ ಪ್ರಿಯನಾಗಿರುವನು. ನದಿಗಳು ಸಮುದ್ರವನ್ನೇ ಸೇರುವಂತೆ ಸಾಧು ಸತ್ಪುರುಷರು ಸದಾಕಾಲ ಶ್ರೀರಾಮನನ್ನೇ ಸೇರುವರು. ಅವನು ಆದರ್ಶ ವ್ಯಕ್ತಿಯಾದ ಆರ್ಯನಾಗಿದ್ದು ಎಲ್ಲರಲ್ಲಿ ಸಮಾನ ಭಾವ ಉಳ್ಳವನಾಗಿದ್ದಾನೆ. ಅವನ ದರ್ಶನವು ಎಲ್ಲರಿಗೆ ಪ್ರಿಯವಾಗಿದೆ. ಸಮಸ್ತ ಗುಣಪೂರ್ಣವಾದ ಶ್ರೀರಾಮಚಂದ್ರನು ತನ್ನ ತಾಯಿ ಕೌಸಲೆಯ ಆನಂದವನ್ನು ಹೆಚ್ಚಿಸುವವನಾಗಿದ್ದಾನೆ. ಗಂಭೀರತೆಯಲ್ಲಿ ಸಮುದ್ರದಂತೆ ಇದ್ದು ಧೈರ್ಯದಲ್ಲಿ ಹಿಮಾಲಯದಂತೆ ಆಗಿದ್ದಾನೆ. ಅವನು ಭಗವಾನ್ ವಿಷ್ಣುವಿನಂತೆ ಪರಾಕ್ರಮಶಾಲಿಯೂ ಆಗಿರುವನು. ಅವನ ದರ್ಶನ ಚಂದ್ರನಂತೆ ಮನೋಹರವಾಗಿದೆ. ಅವನ ಕ್ರೋಧವು ಕಾಲಾಗ್ನಿಯಂತೆ ಇದೆ. ಪೃಥ್ವಿಯಂತೆ ಕ್ಷಮಾಶೀಲನಾಗಿರುವನು. ತ್ಯಾಗದಲ್ಲಿ ಕುಬೇರನಂತೆ ಮತ್ತು ಸತ್ಯಸಂಧತೆಯಲ್ಲಿ ಇನ್ನೊಬ್ಬ ಧರ್ಮ ದೇವತೆಯೋ ಎಂಬಂತೆ ಇರುವನು. ಸಕಲ ಕಲ್ಯಾಣ ಗುಣ ಪರಿಪೂರ್ಣನಾದ, ಪ್ರಜೆಗಳ ಪ್ರೀತಿಗೆ ಪಾತ್ರನಾದ, ಸತ್ಯ ಪರಾಕ್ರಮಿಯಾದ, ಪ್ರಜೆಗಳ ಹಿತಚಿಂತನೆಯಲ್ಲಿಯೇ ಆಸಕ್ತನಾದ, ಜ್ಯೇಷ್ಠ ಪುತ್ರನಾದ ಶ್ರೀರಾಮನಿಗೆ ಪ್ರಜೆಗಳಿಗೆ ಸಂತೋಷವನ್ನುಂಟು ಮಾಡುವ ಅಭಿಲಾಷೆಯಿಂದ ದಶರಥ ಮಹಾರಾಜನು ಯುವರಾಜ ಪಟ್ಟಾಭಿಷೇಕ ಮಾಡಲು ಇಚ್ಛಿಸಿದನು. ಅನಂತರ ರಾಮನ ಪಟ್ಟಾಭಿಷೇಕದ ಸಿದ್ಧತೆಗಳನ್ನು ನೋಡಿ ರಾಣಿ ಕೈಕೇಯಿಯು ಮೊದಲೇ ಪಡೆದುಕೊಂಡಿದ್ದ 2 ವರಗಳನ್ನು ದಶರಥ ರಾಜನಲ್ಲಿ ರಾಮನಿಗೆ ವನವಾಸ ಮತ್ತು ಭರತನಿಗೆ ಪಟ್ಟಾಭಿಷೇಕವಾಗಲಿ ಎಂದು ಬೇಡಿಕೊಂಡಳು. ರಾಜ ದಶರಥನು ಸತ್ಯವಚನದ ಕಾರಣ ಧರ್ಮ ಬಂಧನದಲ್ಲಿ ಬಂಧಿತನಾಗಿ ಪ್ರಿಯಪುತ್ರನಾದ ರಾಮನನ್ನು ಕಾಡಿಗೆ ಕಳುಹಿಸಿದನು. ಕೈಕೇಯಿಗೆ ಪ್ರಿಯವನ್ನುಂಟು ಮಾಡುವ ಸಲುವಾಗಿ ತಂದೆಯ ಆಜ್ಞಾ ಪರಿಪಾಲನೆಗಾಗಿ ಕೃತ ಪ್ರತಿಜ್ಞನಾದ ಸಮರ್ಥನಾದ ರಾಮಚಂದ್ರನು ಕಾಡಿಗೆ ತೆರಳಿದನು. ರಾಮನಿಗೆ ಅತಿ ಪ್ರಿಯನೂ ವಿನಯ ಸಂಪನ್ನನೂ ಸುಮಿತ್ರಾದೇವಿಗೆ ಆನಂದದಾಯಕನೂ ಆದ ಲಕ್ಷ್ಮಣನು ರಾಮನ ವಿಷಯದಲ್ಲಿ ಶ್ರೇಷ್ಠವಾದ ಸೋದರ ಭಾವವನ್ನು ವ್ಯಕ್ತಪಡಿಸುತ್ತಾ ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯಕ್ಕೆ ಹೊರಟ ರಾಮನನ್ನು ಅನುಸರಿಸಿ ನಡೆದನು. ಶ್ರೀರಾಮನಿಗೆ ಪ್ರಾಣ ಸಮಾನಳಾದ ಹಾಗೂ ಹಿತಕರಳಾದ ಜನಕ ಕುಲೋತ್ಪನ್ನಳಾದ ಮಾಯೆಯಂತೆ ಅವತರಿಸಿದ ಲಾವಣ್ಯ ಸಂಪತ್ತುಗಳಿಂದ ಕೂಡಿದ್ದ ಸರ್ವ ಶುಭ ಲಕ್ಷಣಗಳಿಂದ ಯುಕ್ತಳಾಗಿದ್ದ ಸ್ತ್ರೀಯರಲ್ಲಿ ಶ್ರೇಷ್ಠಳಾದ ದಶರಥನ ಸೊಸೆಯಾದ ಸೀತೆಯು ಚಂದ್ರನನ್ನು ಅನುಸರಿಸಿ ಹೋಗುವ ರೋಹಿಣಿಯಂತೆ ರಾಮಚಂದ್ರನ ಹಿಂದೆ ಕಾಡಿಗೆ ಹೋದಳು. ಸೀತಾ ಲಕ್ಷ್ಮಣ ಸಹಿತ ಕಾಡಿಗೆ ಹೊರಟ ಶ್ರೀರಾಮನನ್ನು ಅನುಸರಿಸಿ ಹೋಗುವಂತೆ ದಶರಥನು ತನ್ನ ಸಾರಥಿಯನ್ನು ಕಳಿಸಿದನು. ಪಟ್ಟಣಿಗರು ತಮಸಾ ನದಿವರೆಗೆ ರಾಮನನ್ನು ಹಿಂಬಾಲಿಸಿದರು ಹಾಗೂ ಸ್ವಲ್ಪ ದೂರದವರೆಗೆ ದಶರಥನು ಅನುಸರಿಸಿ ಹೋದನು. ಗಂಗಾ ತೀರದಲ್ಲಿ ಶೃಂಗವೇರ ಪುರಕ್ಕೆ ಹೋದ ಬಳಿಕ ಶ್ರೀರಾಮನು ಸೂತನನ್ನು ಅಯೋಧ್ಯೆಗೆ ಕಳುಹಿಸಿದನು. ಧರ್ಮಾತ್ಮನಾದ ರಾಮನು ತನಗೆ ಪ್ರಿಯನಾದ ನಿಷಾದ ರಾಜ ಗುಹನೊಡನೆ ಸೇರಿದನು. ನಿಷಾದ ರಾಜನಾದ ಗುಹನು ಸಿದ್ಧಪಡಿಸಿದ ದೋಣಿಯ ಮೂಲಕ ಸೀತಾ ಲಕ್ಷ್ಮಣ ಸಹಿತ ಶ್ರೀರಾಮನು ಗಂಗಾ ನದಿಯನ್ನು ದಾಟಿ ಅನಂತರ ಗುಹನನ್ನು ಬೀಳ್ಕೊಟ್ಟು ಅರಣ್ಯದಲ್ಲೇ ಮುಂದೆ ನಡೆದನು. ಜಲಸಮೃದ್ಧವಾದ ಅನೇಕ ನದಿಗಳನ್ನು ದಾಟಿ ಭರದ್ವಾಜರ ಆಶ್ರಮವನ್ನು ಸೇರಿದರು. ಭರದ್ವಾಜರ ನಿರ್ದೇಶನದಂತೆ ಚಿತ್ರಕೂಟ ಪರ್ವತಕ್ಕೆ ಹೋದರು. ಅಲ್ಲಿ ಅವರು ದೇವತೆಗಳಂತೆ ಗಂಧರ್ವರಂತೆ ವನದಲ್ಲಿ ಅನೇಕ ಲೀಲೆಗಳನ್ನು ಮಾಡುತ್ತಾ ಒಂದು ರಮಣೀಯ ಪರ್ಣಕುಟಿಯನ್ನು ನಿರ್ಮಿಸಿಕೊಂಡು ಆನಂದದಿಂದ ಇದ್ದರು. ರಾಮನು ಚಿತ್ರಕೂಟಕ್ಕೆ ಹೋದ ಬಳಿಕ ಪ್ರೀತಿಯ ಪುತ್ರನ ಅಗಲಿಕೆಯ ಶೋಕದಿಂದ ಪೀಡಿತನಾದ ದಶರಥ ರಾಜನು ರಾಮನನ್ನು ಪದೇ ಪದೇ ನೆನೆಯುತ್ತಾ ವಿಲಪಿಸುತ್ತಾ ಸ್ವರ್ಗವನ್ನೈದಿದನು. ದಶರಥನು ಸ್ವರ್ಗವಾಸಿಯಾದ ಬಳಿಕ ವಸಿಷ್ಠಾದಿ ಪ್ರಮುಖರು ಭರತನನ್ನು ರಾಜ್ಯವಾಳಲು ನಿಯೋಜಿಸಿದರು. ಆದರೆ ಮಹಾಬಲಶಾಲಿಯಾದ ವೀರಭರತನು ರಾಜ್ಯವಾಳಲು ಬಯಸದೆ ಪೂಜ್ಯ ರಾಮನನ್ನು ಪ್ರಸನ್ನನಾಗಿಸಲು ಅವನಿಗೆ ರಾಜ್ಯವನ್ನೊಪ್ಪಿಸಲು ಅರಣ್ಯಕ್ಕೆ ಹೊರಟನು. ಅಲ್ಲಿಗೆ ಹೋದ ಬಳಿಕ ಸದ್ಭಾವನಾಯುಕ್ತ ಭರತನು ಅಣ್ಣನಾದ ಸತ್ಯ ಪರಾಕ್ರಮಿ ಮಹಾತ್ಮ ಶ್ರೀರಾಮನಲ್ಲಿ ಬದ್ಧಾಂಜಲಿಯಾಗಿ ಹೀಗೆ ಹೇಳಿದನು: ಅಣ್ಣ, ಧರ್ಮಜ್ಞನಾದ ನೀನೇ ರಾಜನಾಗಬೇಕು. ಆದರೆ ಮಹಾನ್ ಯಶಸ್ವಿ, ಪರಮ ಉದಾರಿ, ಪ್ರಸನ್ನವದನ ಮಹಾಬಲಿ ಶ್ರೀರಾಮನು ತಂದೆಯ
ಆದೇಶವನ್ನು ಪಾಲಿಸಲಿಕ್ಕಾಗಿ ರಾಜ್ಯವನ್ನು ಬಯಸದೆ ಆ ಭರತಾಗ್ರಜನು ತನ್ನ ಪಾದುಕೆಗಳನ್ನು ಅವನಿಗೆ ಇತ್ತು. ಈ ಪಾದುಕೆಗಳನ್ನು ನನ್ನ ಪ್ರತಿನಿಧಿ ಎಂದು ಭಾವಿಸಿ ನೀನು ರಾಜ್ಯಭಾರ ಮಾಡು ಎಂದು ಹೇಳಿ ದುಃಖಿಸುತ್ತಿದ್ದ ಭರತನನ್ನು ಮತ್ತೆ ಮತ್ತೆ ಸಂತೈಸಿ ಕಳಿಸಿಕೊಟ್ಟನು. ಭರತನ ಇಚ್ಛೆಯು ಪೂರ್ಣವಾಗಲಿಲ್ಲ. ಆದರೂ ಅವನು ರಾಮನ ಚರಣಗಳನ್ನು ಸ್ಪರ್ಶಿಸಿ ಅವನ ಅಪ್ಪಣೆಯಂತೆ ರಾಮನ ಆಗಮನವನ್ನು ಪ್ರತೀಕ್ಷೆ ಮಾಡುತ್ತಾ ನಂದಿ ಗ್ರಾಮದಲ್ಲಿ ಇದ್ದು ರಾಜ್ಯವಾಳಲು ತೊಡಗಿದನು. ಭರತನು ಮರಳಿ ಹೋದ ಬಳಿಕ ಸತ್ಯ ಪ್ರತಿಜ್ಞ ಜಿತೇಂದ್ರಿಯ ಶ್ರೀಮಾನ್ ರಾಮನು ಅಲ್ಲಿಗೆ ನಾಗರಿಕರು ಪುನಃ ಪುನಃ ಬಂದು ಹೋಗುವುದನ್ನು ನೋಡಿ ಏಕಾಗ್ರ ಭಾವದಿಂದ ದಂಡಕಾರಣ್ಯವನ್ನು ಪ್ರವೇಶಿಸಿದನು. ರಾಜೀವಲೋಚನನಾದ ಶ್ರೀರಾಮನು ಮಹಾರಣ್ಯವನ್ನು ಪ್ರವೇಶಿಸಿ ವಿರಾಧನೆಂಬ ರಾಕ್ಷಸನನ್ನು ಸಂಹರಿಸಿ ಶರಭಂಗ ಸುತೀಕ್ಷ್ಣರೆಂಬ ಮಹರ್ಷಿಗಳನ್ನು ಕಂಡು ಅಗಸ್ತ್ಯರನ್ನು ಮತ್ತು ಅವರ ತಮ್ಮನನ್ನು ದರ್ಶಿಸಿದರು. ಮತ್ತೆ ಅಗಸ್ತ್ಯರ ಮಾತಿನಂತೆ ಐಂದ್ರ ಧನಸ್ಸನ್ನು, ಖಡ್ಗವನ್ನು, ಅಕ್ಷಯ ಬಾಣಗಳುಳ್ಳ 2 ತೂಣೀರಗಳನ್ನು ಪರಮ ಪ್ರೀತನಾದ ಶ್ರೀರಾಮನು ಸ್ವೀಕರಿಸಿದನು. ಒಂದು ದಿನ ವನಚರರೊಡನೆ ವಾಸ ಮಾಡುತ್ತಿದ್ದ ಅನೇಕ ಋಷಿಗಳು ಶ್ರೀರಾಮನ ಬಳಿಗೆ ಬಂದು ತಮ್ಮನ್ನು ಪೀಡಿಸುತ್ತಿದ್ದ ಅಸುರ ಹಾಗೂ ರಾಕ್ಷಸರನ್ನು ವಧಿಸಬೇಕೆಂದು ನಿವೇದಿಸಿಕೊಂಡರು. ರಾಕ್ಷಸರಿಂದ ನಿಬಿಡವಾದ ಆ ವನದಲ್ಲಿ ಶ್ರೀರಾಮನು ದಂಡಕಾರಣ್ಯವಾಸಿಗಳಾದ ಅಗ್ನಿಯಂತೆ ತೇಜಸ್ವಿಗಳಾದ ಆ ಮಹರ್ಷಿಗಳು ಹೇಳಿದ ಮಾತನ್ನು ಕೇಳಿ ಅವರ ಸಮ್ಮುಖದಲ್ಲಿ ರಾಕ್ಷಸರನ್ನು ಯುದ್ಧದಲ್ಲಿ ಸಂಹಾರ ಮಾಡೋದಾಗಿ ಪ್ರತಿಜ್ಞೆ ಮಾಡಿದನು. ಅಲ್ಲಿರುವಾಗ ಶ್ರೀರಾಮನು ಜನಸ್ಥಾನಿ ನಿವಾಸಿ ಕಾಮರೂಪಿಯಾದ ಶೂರ್ಪನಖ ಎಂಬ ರಾಕ್ಷಸಿಯನ್ನು ಲಕ್ಷ್ಮಣನಿಂದ ಆಕೆಯ ಮೂಗನ್ನು ಕತ್ತರಿಸುವಂತೆ ಮಾಡಿ ವಿರೂಪಗೊಳಿಸಿದನು. ಆಗ ಶೂರ್ಪನಖೆಯು ಮಾತಿನಂತೆ ಕರದೂಷಣ ತ್ರಿಶಿರ ಎಂಬುವರನ್ನು ಹಾಗೂ ರಾಕ್ಷಸರನ್ನು ರಾಮನು ವಧಿಸಿದನು. ಆ ವನದಲ್ಲಿ ವಾಸಿಸುತ್ತಾ ಶ್ರೀರಾಮನು ಜನಸ್ಥಾನ ನಿವಾಸಿಗಳಾದ 14,000 ರಾಕ್ಷಸರನ್ನು ವಧಿಸಿದನು. ತನ್ನ ಜ್ಞಾತಿಯಾದ ಖರಾದಿಗಳ ವಧೆಯನ್ನು ಶ್ರೀರಾಮನಿಂದ ಆಯಿತು ಎಂದು ತಿಳಿದ ರಾಕ್ಷಸನಾದ ರಾವಣನು ಕ್ರೋಧದಿಂದ ಉರಿದೆದ್ದನು. ರಾಮನ ಪ್ರತೀಕಾರ ಮಾಡಲು ಅವನು ಮಾರೀಚನೆಂಬ ರಾಕ್ಷಸನ ಸಹಾಯವನ್ನು ಕೋರಿದನು. ಮಾರೀಚನು ರಾವಣ, ಆ ಬಲಿಷ್ಠ ರಾಮನೊಂದಿಗೆ ನಿನ್ನ ವಿರೋಧ ಸರಿಯಲ್ಲ ಎಂದು ಅನೇಕ ಬಾರಿ ತಿಳಿಸಿದರೂ ಕಾಲದ ಪ್ರೇರಣೆಯಿಂದ ರಾವಣನು ಮಾರೀಚನ ಮಾತನ್ನು ತಿರಸ್ಕರಿಸಿ ಅವನೊಂದಿಗೆ ರಾಮನ ಆಶ್ರಮಕ್ಕೆ ಹೋದನು. ರಾವಣನು ಮಾಯಾವಿ ಮರೀಚನಿಂದ ರಾಮ ಲಕ್ಷ್ಮಣರು ಆಶ್ರಮದಿಂದ ದೂರ ಹೋಗುವಂತೆ ಮಾಡಿ ಸ್ವತಃ ರಾಮನ ಪತ್ನಿಯಾದ ಸೀತೆಯನ್ನು ಅಪಹರಿಸಿಕೊಂಡು ಹೋಗುವಾಗ ಜಟಾಯು ಎಂಬ ಗೃಧ್ರನನ್ನು ವಧಿಸಿದನು. ಆಶ್ರಮದಲ್ಲಿ ಸೀತೆಯನ್ನು ಕಾಣದೆ ರಾಮಲಕ್ಷ್ಮಣರು ಆಕೆಯನ್ನು ಹುಡುಕುತ್ತಾ ಬರುವಾಗ ಮರಣಾಸನ್ನ ಜಟಾಯುವನ್ನು ನೋಡಿದರು. ಸೀತಾಪಹರಣದ ಸುದ್ದಿಯನ್ನು ಅವನು ತಿಳಿಸಿ ಪ್ರಾಣ ಬಿಟ್ಟನು. ರಾಮಚಂದ್ರನು ಶೋಕದಿಂದ ಪೀಡಿತನಾಗಿ ವಿಲಾಪಿಸತೊಡಗಿದನು. ಆಗ ಅವನ ಎಲ್ಲ ಇಂದ್ರಿಯಗಳು ವ್ಯಾಕುಲಗೊಂಡಿದ್ದವು. ಮತ್ತೆ ಅದೇ ಶೋಕದಲ್ಲಿರುವ ರಾಮನು ಜಟಾಯುವಿನ ಅಗ್ನಿ ಸಂಸ್ಕಾರ ಮಾಡಿದನು. ವನದಲ್ಲಿ ಸೀತೆಯನ್ನು ಹುಡುಕುತ್ತಾ ವಿಕೃತ ಶರೀರವುಳ್ಳ ಭಯಂಕರವಾಗಿ ಕಾಣುವ ಕಬಂದನೆಂಬ ರಾಕ್ಷಸನ್ನು ನೋಡಿದನು. ಮಹಾಬಾಹು ರಾಮನು ಅವನನ್ನು ಕೊಂದು ಸುಟ್ಟು ಹಾಕಲು ಅವನು ಉದ್ಧಾರವಾಗಿ ಸ್ವರ್ಗಕ್ಕೆ ತೆರಳಿದನು. ಹೋಗುವಾಗ ಅವನು ರಾಮನಲ್ಲಿ ಧರ್ಮಚಾರಿಣಿ ಶಬರಿಯ ಟಾವನ್ನು ತಿಳಿಸಿ, ರಾಮ, ನೀನು ಧರ್ಮಪರಾಯಣ ಸನ್ಯಾಸಿ ಶಬರಿಯ ಆಶ್ರಮಕ್ಕೆ ಹೋಗು ಎಂದು ಹೇಳಿದನು. ಶತ್ರುಹಂತ ಮಹಾತೇಜಸ್ವಿ ದಶರಥ ಕುಮಾರ ರಾಮನು ಶಬರಿಯ ಬಳಿಗೆ ಹೋದನು. ಆಕೆಯು ಅವನನ್ನು ಭಕ್ತಿ ಭಾವದಿಂದ ಚೆನ್ನಾಗಿ ಪೂಜಿಸಿದಳು. ಮತ್ತೆ ರಾಮ ಲಕ್ಷ್ಮಣರಿಗೆ ಪಂಪಾ ಸರೋವರದ ತೀರದಲ್ಲಿ ವಾನರ ಶ್ರೇಷ್ಠ ಹನುಮಂತನ ಸಮಾಗಮವಾಯಿತು. ಹನುಮಂತನ ಮಾತಿನಂತೆ ಸುಗ್ರೀವನೊಂದಿಗೆ ಭೇಟಿಯಾಯಿತು. ಮಹಾಬಲಶಾಲಿಯಾದ ಶ್ರೀರಾಮನು ಸುಗ್ರೀವನಿಗೆ ಮೊದಲಿನಿಂದ ನಡೆದ ವೃತ್ತಾಂತವನ್ನು ತಿಳಿಯಪಡಿಸಿ ಸೀತೆಯ ಅಪಹರಣದ ವಿಷಯವನ್ನು ವಿಶೇಷವಾಗಿ ವಿವರಿಸಿ ಹೇಳಿದನು. ವಾನರ ಸುಗ್ರೀವನು ರಾಮನ ಎಲ್ಲ ಮಾತುಗಳನ್ನು ಕೇಳಿ ಅವನೊಂದಿಗೆ ಪ್ರೇಮಪೂರ್ವಕ ಅಗ್ನಿಸಾಕ್ಷಿಯಾಗಿ ಸಖ್ಯ ಮಾಡಿಕೊಂಡನು. ಅನಂತ
ಅನಂತ ವಾನರ ರಾಜ ಸುಗ್ರೀವನು ಸ್ನೇಹವಶನಾಗಿ ಅಣ್ಣನಾದ ವಾಲಿಯೊಂದಿಗೆ ತನಗೆ ಉಂಟಾದ ವೈರದ ಎಲ್ಲ ಮಾತುಗಳನ್ನು ದುಃಖಿತನಾಗಿ ರಾಮನಲ್ಲಿ ತಿಳಿಸಿದನು. ಒಡನೆಯೇ ರಾಮನು ವಾಲಿಯನ್ನು ವಧಿಸುವುದಾಗಿ ಪ್ರತಿಜ್ಞೆ ಮಾಡಿದನು. ಆಗ ಸುಗ್ರೀವನು ವಾಲಿಯ ಬಲವನ್ನು ವರ್ಣಿಸಿದನು. ಏಕೆಂದರೆ ಸುಗ್ರೀವನಿಗೆ ರಾಮನ ಬಲದ ಕುರಿತು ಸಂಶಯವಿತ್ತು. ರಾಮನಿಗೆ ಅರಿವು ಮೂಡಿಸಲು ಅವನು ದುದುಂಬಿ ದೈತ್ಯನ ಮಹಾಪರ್ವತದಂತೆ ಇರುವ ವಿಶಾಲ ಶರೀರವನ್ನು ತೋರಿಸಿದನು. ಮಹಾಬಲಶಾಲಿಯಾದ ಮಹಾಬಾಹು ಶ್ರೀರಾಮನು ಸ್ವಲ್ಪ ಮುಗುಳ್ನಕ್ಕು ಆ ಅಸ್ಥಿತ ಸಮೂಹವನ್ನು ನೋಡಿ ಕಾಲಿನ ಹೆಬ್ಬೆಟ್ಟಿನಿಂದ ಅದನ್ನು 10 ಯೋಜನ ದೂರಕ್ಕೆ ಹಾರಿಸಿಬಿಟ್ಟನು. ಸುಗ್ರೀವನ ಮನೋಗತವಾಗಿದ್ದ ಸಂಶಯವನ್ನು ದೂರಗೊಳಿಸಲು ಶ್ರೀರಾಮನು ಬಿಟ್ಟ ಒಂದೇ ಮಹಾಬಾಣವು 7 ಸಾಲು ವೃಕ್ಷಗಳನ್ನು ಪರ್ವತಗಳನ್ನು ಏಕಕಾಲದಲ್ಲಿ ಭೇದಿಸಿಕೊಂಡು ರಸಾತಲವನ್ನೂ ಸೇರಿತು. ಅನಂತರ ರಾಮನ ಈ ಕಾರ್ಯದಿಂದ ಮಹಾಕಪಿ ಸುಗ್ರೀವನ ಮನಸ್ಸಿನಲ್ಲಿ ಸಂತೋಷಗೊಂಡು ರಾಮನ ಮೇಲೆ ವಿಶ್ವಾಸ ಉಂಟಾಗಿ ಮತ್ತೆ ಅವನೊಂದಿಗೆ ಕಿಷ್ಕಿಂಧೆಯ ಗುಹೆಗೆ ಹೋದರು. ಸುವರ್ಣದಂತೆ ಪಿಂಗಲ ವರ್ಣದಿಂದಿದ್ದ ಕಪಿಶ್ರೇಷ್ಠ ಸುಗ್ರೀವನು ಕಿಷ್ಕಿಂಧೆಯ ಮಹಾದ್ವಾರದಲ್ಲಿ ನಿಂತು ಸಿಂಹನಾದ ಮಾಡಿದನು. ಆ ಗರ್ಜನೆಯನ್ನು ಕೇಳಿ ವಾನರ ರಾಜ ವಾಲಿಯು ತನ್ನ ಪತ್ನಿ ತಾರೆಯನ್ನು ಸಂತೈಸಿಸಿ ತತ್ಕ್ಷಣ ಅರಮನೆಯಿಂದ ಹೊರಟು ಬಂದು ಸುಗ್ರೀವನೊಂದಿಗೆ ಯುದ್ಧಕ್ಕೆ ತೊಡಗಿದನು. ಆಗ ರಾಮನು ಒಂದೇ ಬಾಣದಿಂದ ವಾಲಿಯನ್ನು ಕೊಂದನು. ಸುಗ್ರೀವನು ಹೇಳಿದಂತೆ ಆ ಸಂಗ್ರಾಮದಲ್ಲಿ ವಾಲಿಯನ್ನು ಸಂಹರಿಸಿ ರಾಮನು ಅವನ ರಾಜ್ಯದಲ್ಲಿ ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡಿದನು. ಆಗ ಆ ವಾನರ ರಾಜನು ರಾಮನಿಗೆ ಪ್ರತ್ಯುಪಕಾರ ಮಾಡಲು ಎಲ್ಲ ವಾನರರನ್ನು ಕರೆಸಿ ಜಾನಕಿಯನ್ನು ಹುಡುಕಲು ಎಲ್ಲ ದಿಕ್ಕುಗಳಿಗೆ ಕಳಿಸಿಕೊಟ್ಟನು. ಅನಂತರ ಗೃಧ್ರನಾದ ಸಂಪಾತಿಯ ಮಾತಿನಂತೆ ಬಲವಂತನಾದ ಹನುಮಂತನು 100 ಯೋಜನ ವಿಸ್ತಾರವುಳ್ಳ ಕ್ಷಾರ ಸಮುದ್ರವನ್ನು ಹಾರಿ ದಾಟಿ ಹೋದನು. ಅಲ್ಲಿ ರಾವಣನಿಂದ ಪಾಲಿತವಾದ ಲಂಕಾಪುರಿಯಲ್ಲಿ ಪ್ರವೇಶಿಸಿ ಅವನು ಅಶೋಕವನದಲ್ಲಿ ಚಿಂತ್ರಾಗ್ರಸ್ತಳಾದ ಸೀತೆಯನ್ನು ನೋಡಿದನು. ಆಗ ಆ ವಿದೇಹ ನಂದಿನಿಗೆ ತನ್ನ ಪರಿಚಯವನ್ನು ಹೇಳಿ ಕಳಿಸಿದ ರಾಮನ ಸಂದೇಶವನ್ನು ತಿಳಿಸಿದನು. ಹಾಗೂ ಸಾಂತ್ವನ ಮಾಡಿ ಅವನು ಅಶೋಕವನದ ಹೆಬ್ಬಾಗಿಲನ್ನು ಮುರಿದು ಹಾಕಿದನು. ಮತ್ತೆ 5 ಸೇನಾಪತಿಗಳನ್ನು 7 ಮಂತ್ರಿ ಕುಮಾರರನ್ನು ಕೊಂದು ರಾವಣ ಪುತ್ರ ಅಕ್ಷಕುಮಾರನನ್ನು ಮುಗಿಸಿ ಇಂದ್ರಜಿತುವು ಪ್ರಯೋಗಿಸಿದ ಬ್ರಹ್ಮಾಸ್ತ್ರಕ್ಕೆ ತಾನಾಗಿಯೇ ಬಂಧಿತನಾದನು. ಬ್ರಹ್ಮನ ವರದಿಂದ ತಾನು ಬ್ರಹ್ಮಾಸ್ತ್ರದಿಂದ ಬಿಡುಗಡೆ ಹೊಂದಿದ್ದರೂ ವೀರ ಹನುಮಂತನು ತನ್ನನ್ನು ಬಂಧಿಸಿದ ರಾಕ್ಷಸರ ಅಪರಾಧವನ್ನು ಇಚ್ಛಾನುಸಾರವಾಗಿ ಸಹಿಸಿದನು. ಅನಂತರ ಮಿಥಿಲೇಶೆಯ ಕುಮಾರಿ ಸೀತೆಯ ಸ್ಥಾನವನ್ನು ಬಿಟ್ಟು ಉಳಿದ ಇಡೀ ಲಂಕೆಯನ್ನು ಸುಟ್ಟು ಆ ಮಹಾಕಪಿ ಹನುಮಂತನು ರಾಮನಿಗೆ ಪ್ರಿಯ ಸಂದೇಶವನ್ನು ತಿಳಿಸಲು ಲಂಕೆಯಿಂದ ಮರಳಿ ಬಂದನು. ಮಹಾಬುದ್ಧಿಶಾಲಿ ಹನುಮಂತನು ಮಹಾತ್ಮ ರಾಮನಿದ್ದಲ್ಲಿಗೆ ಬಂದು ಅವನಿಗೆ ಪ್ರದಕ್ಷಿಣೆ ಹಾಕಿ ನಾನು ಸೀತೆಯ ದರ್ಶನ ಮಾಡಿದೆ ಎಂದು ನಿವೇದಿಸಿಕೊಂಡನು. ಇದಾದ ಬಳಿಕ ಸುಗ್ರೀವನೊಂದಿಗೆ ಭಗವಾನ್ ರಾಮನು ಮಹಾಸಾಗರಕ್ಕೆ ತೀರಕ್ಕೆ ಬಂದು ಸೂರ್ಯ ಸದೃಶ ತೇಜಸ್ವಿ ಬಾಣದಿಂದ ಸಮುದ್ರವನ್ನು ಕ್ಷುಬ್ಧಗೊಳಿಸಿದನು. ಆಗ ನದಿಗಳ ಪತಿಯಾದ ಸಮುದ್ರವು ಸಾಕಾರನಾಗಿ ಪ್ರಕಟಗೊಂಡು ರಾಮನನ್ನು ಪೂಜಿಸಿದನು. ಮತ್ತೆ ಸಮುದ್ರವು ಹೇಳಿದಂತೆ ರಾಮನು ನಳನಿಂದ ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಾಣ ಮಾಡಿಸಿದನು. ಅದೇ ಸೇತುವೆಯ ಮೂಲಕ ಲಕ್ಷ್ಮಣ ಮತ್ತು ವಾನರರೊಂದಿಗೆ ಲಂಕೆಗೆ ಹೋಗಿ ರಾಮನು ಯುದ್ಧದಲ್ಲಿ ರಾವಣನನ್ನು ಕೊಂದು ಸೀತೆಯನ್ನು ಪಡೆದನು. ಆಗ ತುಂಬಿದ ಸಭೆಯಲ್ಲಿ ಸೀತೆಯ ಕುರಿತು ಮರ್ಮಭೇದಿ ಮಾತುಗಳನ್ನು ಕೇಳಿ ಅದನ್ನು ಸಹಿಸಲಾರದೆ ಸತಿ ಸಾಧ್ವಿ ಸೀತೆಯು ಅಗ್ನಿ ಪರೀಕ್ಷೆಗೆ ಗುರಿಯಾದಳು. ಅನಂತರ ಸೀತೆಯು ನಿಷ್ಕಳಂಕಿತಳು ಎಂದು ಅಗ್ನಿಯು ಹೇಳಿದಾಗ ಎಲ್ಲರೂ ಒಪ್ಪಿಕೊಂಡರು. ಮಹಾತ್ಮ ರಾಮಚಂದ್ರನ ಈ ಮಹತ್ ಕಾರ್ಯದಿಂದ ದೇವತೆಗಳು ಮತ್ತು ಋಷಿಗಳ ಸಹಿತ ಚರಾಚರ 3 ಲೋಕಗಳು ಸಂತಸಗೊಂಡವು. ಮತ್ತೆ ಎಲ್ಲ ದೇವತೆಗಳಿಂದ ಪೂಜಿತನಾದ ರಾಮನು ಬಹಳ ಪ್ರಸನ್ನನಾಗಿ ರಾಕ್ಷಸರಾಜ ವಿಭೀಷಣನಿಗೆ ಲಂಕೆಯ ಪಟ್ಟಾಕಟ್ಟಿ ಕೃತಾರ್ಥನಾದನು. ಆಗ ನಿಶ್ಚಿಂತನಾದ ಕಾರಣ ಅವನ ಆನಂದಕ್ಕೆ ಎಲ್ಲೆಯೇ ಇರಲಿಲ್ಲ. ಇದೆಲ್ಲ ಆದ ಬಳಿಕ ರಾಮನು ದೇವತೆಗಳಿಂದ ವರ ಪಡೆದು ಸತ್ತಿರುವ ವಾನರರೆಲ್ಲರನ್ನೂ ಬದುಕಿಸಿ ತನ್ನ ಎಲ್ಲ ಸಹಚರರೊಂದಿಗೆ
ಪುಷ್ಪಕ ವಿಮಾನವನ್ನೇರಿ ಅಯೋಧ್ಯೆಗೆ ಪ್ರಸ್ಥಾನ ಮಾಡಿದನು. ಭರದ್ವಾಜ ಮುನಿಯು ಆಶ್ರಮವನ್ನು ತಲುಪಿ ಎಲ್ಲರಿಗೆ ಆನಂದ ಕೊಡುವ ಸತ್ಯ ಪರಾಕ್ರಮಿ ಶ್ರೀರಾಮನು ಭರತನ ಬಳಿಗೆ ಹನುಮಂತನನ್ನು ಮುಂದಾಗಿ ಕಳಿಸಿದನು. ಮತ್ತೆ ಸುಗ್ರೀವನೊಂದಿಗೆ ಮಾತುಕತೆಯಾಡುತ್ತಾ ಪುಷ್ಪಕ ವಿಮಾನವೇರಿ ಅವನು ನಂದಿಗ್ರಾಮಕ್ಕೆ ಹೋದನು. ನಿಷ್ಪಾಪನಾದ ರಾಮಚಂದ್ರನು ನಂದಿಗ್ರಾಮದಲ್ಲಿ ತನ್ನ ಜಟೆಯನ್ನು ವಿಸರ್ಜಿಸಿ ತಮ್ಮಂದಿರೊಂದಿಗೆ ಸೀತಾಸಹಿತನಾಗಿ ಪುನಃ ತನ್ನ ರಾಜ್ಯವನ್ನು ಪಡೆದುಕೊಂಡನು. ಈಗ ರಾಮನ ರಾಜ್ಯದಲ್ಲಿ ಜನರು ಪ್ರಸನ್ನರಾಗಿದ್ದು ಸುಖಿಗಳು, ಸಂತುಷ್ಟರು, ಪರಿಪುಷ್ಟರು, ಧಾರ್ಮಿಕರೂ ಆಗಿದ್ದು ಆದಿ ವ್ಯಾಧಿಗಳಿಂದ ಮುಕ್ತರಾಗಿದ್ದರು. ಅವರಿಗೆ ದುರ್ಭಿಕ್ಷದ ಭಯ ಇರಲಿಲ್ಲ. ಯಾರು ಎಲ್ಲಿಯೂ ತನ್ನ ಪುತ್ರರ ಮೃತ್ಯುವನ್ನು ನೋಡುವುದಿಲ್ಲ. ಸ್ತ್ರೀಯರೆಲ್ಲರೂ ಮುತ್ತೈದೆಯಾಗಿ ಪತಿವ್ರತೆಯಾಗಿದ್ದರು. ಕೊಂಚವೂ ಅಗ್ನಿ ಭಯವಿರಲಿಲ್ಲ. ಯಾವ ಪ್ರಾಣಿಯು ನೀರಿನಲ್ಲಿ ಮುಳುಗುತ್ತಿರಲಿಲ್ಲ. ವಾತ ಮತ್ತು ಜ್ವರದ ಭಯವೂ ಸ್ವಲ್ಪವೂ ಇರಲಿಲ್ಲ. ಹಸಿವು ಹಾಗೂ ಕಳ್ಳರ ಭಯವೂ ಇರಲಿಲ್ಲ. ಇಡೀ ನಗರ ಮತ್ತು ರಾಷ್ಟ್ರ ಧನ ಧಾನ್ಯದಿಂದ ಸಂಪನ್ನವಾಗಿತ್ತು. ಕೃತ ಯುಗದಂತೆ ಎಲ್ಲ ಜನರು ಸದಾ ಪ್ರಸನ್ನರಾಗಿದ್ದರು. ಮಹಾಯಶಸ್ವಿ ರಾಮನು ಬಹಳಷ್ಟು ಸುವರ್ಣ ದಕ್ಷಿಣೆಯುಳ್ಳ 100 ಅಶ್ವಮೇಧ ಯಜ್ಞಗಳನ್ನು ಮಾಡಿದನು. ಅವುಗಳಲ್ಲಿ ವಿಧಿವತ್ತಾಗಿ ವಿದ್ವಾಂಸರಿಗೆ 10,000 ಕೋಟಿ ಗೋವುಗಳನ್ನು ಅಪಾರ ಧನವನ್ನು ಬ್ರಾಹ್ಮಣರಿಗೆ ದಾನ ಮಾಡಿದನು. ರಾಘವನು ಈ ಲೋಕದಲ್ಲಿ ಮುಂದೆ 100 ರಾಜವಂಶಗಳನ್ನು ನೆಲೆಗೊಳಿಸುವನು. ಜಗತ್ತಿನಲ್ಲಿ 4 ವರ್ಣದವರನ್ನು ತಮ್ಮ ತಮ್ಮ ಧರ್ಮದಲ್ಲಿ ನಿಯುಕ್ತಗೊಳಿಸುವನು. ಮತ್ತೆ 11,000 ವರ್ಷಗಳವರೆಗೆ ರಾಜ್ಯವಾಳಿದ ಬಳಿಕ ಶ್ರೀರಾಮಚಂದ್ರನು ತನ್ನ ಪರಮಧಾಮಕ್ಕೆ ತೆರಳುವನು. ವೇದಗಳಿಗೆ ಸಮಾನವಾದ ಪವಿತ್ರ, ಪಾಪನಾಶಕ ಮತ್ತು ಪುಣ್ಯಮಯ ಈ ರಾಮಚರಿತವನ್ನು ಓದುವವನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ಹೋಗುವನು. ಆಯುವನ್ನು ಹೆಚ್ಚಿಸುವ ಈ ರಾಮಾಯಣ ಕಥೆಯನ್ನು ಓದುವ ಮನುಷ್ಯನು ಮೃತ್ಯುವಿನ ಬಳಿಕ ಪುತ್ರ, ಪೌತ್ರ ಹಾಗೂ ಇತರ ಪರಿಜನರೊಂದಿಗೆ ಸ್ವರ್ಗಲೋಕಕ್ಕೆ ಹೋಗುವನು. ಬ್ರಾಹ್ಮಣನು ಇದನ್ನು ಓದಿದರೆ ವಿದ್ವಾಂಸನಾಗುವನು. ಕ್ಷತ್ರಿಯನು ಓದಿದರೆ ಪೃಥ್ವಿಯ ರಾಜ್ಯ ದೊರೆಯುತ್ತದೆ. ವೈಶ್ಯರಿಗೆ ವ್ಯಾಪಾರದಲ್ಲಿ ಲಾಭವಾಗುತ್ತದೆ ಮತ್ತು ಶೂದ್ರನು ಓದಿದರೆ ಜನರಲ್ಲಿ ಮಾನ್ಯನಾಗುತ್ತಾನೆ. ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣದ ಆದಿಕಾವ್ಯದ ಬಾಲಕಾಂಡದಲ್ಲಿ ಮೊದಲನೆಯ ಸರ್ಗ ಪೂರ್ಣವಾಯಿತು.